ಅವ್ರನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಏಕೆ ಏನಾಯಿತು, ನೀವು ಹೇಳಿದೇನು ಅಷ್ಟು ಸರಿ ಬರ್ತಾ ಇಲ್ಲ ಅಂತ. ಈ ತಿಂಗಳು ಆದಮೇಲೆ ನೋಡಿ ಅಂತಂದ್ರೆ ಅವ್ರ ಹತ್ಯೆ ಆಯಿತು. ಅಫ್ಕೋರ್ಸ್ ನನ್ನ ಗುರುಗಳಂತ ಕೆ ಎನ್ ರಾಜುವರು ಇಂದಿರಾ ಗಾಂಧಿ ಹತ್ಯೆ ದಿನಾಂಕವನ್ನು ತೆಗೆದು ಬರೀ ಒಂದು ದಿವಸದಲ್ಲಿ ವ್ಯತ್ಯಾಸ ಆಗಿದೆ, ಇಂಥ ದಿನಾಂಕಕ್ಕೆ ಆಗತ್ತೆ ಅಂತ ತೆಗೆದಿದ್ರು ಅವರು. ಹಾಗೆ ನೋಡ್ತಾ ನಾವು ಇದೇ ಹಿಂದೂ ನ್ಯೂ ಇಯರ್ ಚಾರ್ಟನ್ನು ಹಾಕ್ಕೊಂಡ್ರೆ 5 ಏಪ್ರಿಲ್ 2019 ಮಧ್ಯಾಹ್ನ ಸುಮಾರು 2:20:17 ದಿಲ್ಲಿಗೆ ನಾವು ಹಾಕಬೇಕಾಗತ್ತೆ. ಬಹಳ ಜನ ಇನ್ನೂ ಕೂಡ ಉಜ್ಜಯಿನಿಗೆ ಹಾಕ್ತಾರೆ, ಆದರೆ ನಾವೆಲ್ಲ ದಿಲ್ಲಿಗೆ, ಯಾವ ಒಂದು ರಾಷ್ಟ್ರದ ಬಗ್ಗೆ ನಾವು ನೋಡಬೇಕಾ ಆ ರಾಷ್ಟ್ರದ ರಾಜಧಾನಿಗೆ ಈ ಅಮಾವಾಸ್ಯೆ ಮುಗಿದು ಪಾಡ್ಯ ಸ್ಟಾರ್ಟ್ ಆಗೋ ಹೊತ್ತಿಗೆ ಏನಿರುತ್ತೆ ಜಾತಕ ಅದನ್ನು ಹಾಕ್ಕೊಳ್ತೇವೆ. ಅದು ಕರ್ಕಾಟಕ ಲಗ್ನದಲ್ಲಿ ಆಗ್ತಾಯಿದೆ. ಹಾಗಾಗಿ ಈ ವರ್ಷ ಈ ಹೆಸರೇ ಹೇಳುವಂತೆ ವಿಕಾರಿ ಬಹಳ ತೊಂದರೆಯನ್ನು ಮಾಡಲಿದೆ. ವಿಶೇಷವಾಗಿ ನಮ್ಮ ಮೇದಿನಿ ಜ್ಯೋತಿಷ್ಯದಲ್ಲಿ ಶುಕ್ರ ನಮ್ಮ ಭಾರತದ ದೇಶದ ಒಂದು ಸ್ವಾತಂತ್ರ್ಯದ ಜಾತಕದಲ್ಲಿ ಅವನು ಲಗ್ನಾಧಿಪತಿ, ವೃಷಭ ಲಗ್ನದ ಅಧಿಪತಿ, ಷಷ್ಠಾಧಿಪತಿನೂ ಹೌದು. ಅವನು ಮಿಥುನದಲ್ಲಿ ಸಂಚಾರಕ್ಕೆ ಬಂದಾಗ ಮತ್ತು ಆ ಶುಕ್ರ ಬಾಧೆಗೆ ಒಳಗಾದಾಗ ದೇಶದಲ್ಲಿ ದೊಡ್ಡ ಪ್ರಮಾಣದ ಅನಾಹುತಗಳಾಗೋದನ್ನು ನೋಡಿದ್ದೇವೆ. ದೊಡ್ಡ ರೆಕಾರ್ಡೇ ಇದೆ ಅದಕ್ಕೆ. ಒಂದು ಇನ್ಸಿಡೆಂಟ್ಸ್ಗಳನ್ನು ಪಟ್ಟಿ ಮಾಡಿದ್ರೆ 3 ಪೇಜಿಗೆ ಆಗುವಷ್ಟು ಇನ್ಸಿಡೆಂಟ್ಸ್ಗಳು ಇವೆ. ಕೆಲವು ವರ್ಷಗಳ ಹಿಂದೆ ನಾನು ಫೇಸ್ಬುಕ್ಕಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದೆ. ಈ ಟೈಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೀವಹಾನಿ ಆಗುತ್ತೆ ಅಂತ. ಟ್ರೈನ್ ಆಕ್ಸಿಡೆಂಟ್ ಆಯಿತು. ಮಂಗಳೂರಲ್ಲಿ ಫ್ಲೈಟ್ ಟ್ರೆಜಿಡಿ ಆದಾಗ ಅದು ಆಗಲೂ ಶುಕ್ರ ಅದೇ ಸ್ಥಿತಿಲಿದ್ದ. ಹೀಗೆ ಅನೇಕ ಥರದ ಇನ್ಸಿಡೆಂಟ್ಸ್ಗಳನ್ನು ನಾವು ನೋಡಿದ್ದೇವೆ. ಈ ವರ್ಷ ದುರದೃಷ್ಟವಶಾತ್ ಜೂನ್ 3ನೇ ವಾರದಿಂದ ಜುಲೈ 3ನೇ ವಾರದವರೆಗೆ ಶುಕ್ರ ಅಲ್ಲಿ ಏನಿರ್ತಾನೆ, ಜೂನ್ ಕೊನೆಗೆ ಬರ್ತಾನೆ. ಜೂನ್ ಕೊನೆಯಿಂದ ಶುಕ್ರ ಅಲ್ಲಿರುವಂಥ ಮಿಥುನದಲ್ಲಿರುವಂಥ ಕಾಲ ಏನಿದೆ ಬಹಳ ಕೆಟ್ಟದ್ದು. ಯಾಕೆಂದರೆ ಅಲ್ಲಿ ಮಿಥುನದಲ್ಲಿ ಆಲ್ರೆಡಿ ರಾಹು ಇದ್ದಾನೆ, ಶನಿ ದೃಷ್ಟಿಸ್ತಾ ಇರ್ತಾನೆ. ಹಾಗಾಗಿ ಮಿಥುನಕ್ಕೆ ಬರುವಂಥ ಶುಕ್ರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಪ್ರಾಣಹಾನಿಯನ್ನು ಉಂಟು ಮಾಡಲಿದ್ದಾನೆ. ಜೂನ್ ಕೊನೆಯ ವಾರದಿಂದ ಜುಲೈ ಕೊನೆಯ ವಾರದ ಮಧ್ಯೆ ಆಗುವಂಥದ್ದು, ಜೂನ್ ಕೊನೆಯಿಂದ ಜುಲೈ ಕೊನೆಯ ವಾರದ ಮಧ್ಯೆ ಆಗುವಂಥ ಘಟನೆಗಳು ಇದು. ಒಂಥರ ದೇಶದಲ್ಲಿ ಪ್ಯಾನಿಕ್ ಲೈಕ್ ಸಿಚುವೇಶನ್. ನಾನು ಫೇಸ್ಬುಕ್ಕಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ. ಪ್ಯಾನಿಕ್ ಲೈಕ್ ಸಿಚುವೇಶನ್ ಇಡೀ ದೇಶದಲ್ಲಿರುತ್ತೆ. ಬಹಳ ಜನರಿಗೆ ಅನಾರೋಗ್ಯ ಉಂಟಾಗತ್ತೆ. ರಾಜಕೀಯದಲ್ಲಿ ಒಂಥರದ ಗೊಂದಲ, ಒಂಥರದ ಡ್ರಾಮಾ ಇಂಥವೆಲ್ಲ ನಡೆಯುತ್ತೆ. ಕುದುರೆ ವ್ಯಾಪಾರನೂ ಆಗಬಹುದು. ಮತ್ತು ಬಹಳ ಚಿಂತೆಯನ್ನು ಹೇಳಬೇಕಂತಂದರೆ ನಮ್ಮ ಇಂಡಿಯಾದ ಜಾತಕಕ್ಕೆ ಗುರುಭುಕ್ತಿ ಬಂದಾಗೆಲ್ಲ ಬಹಳ ಕೆಟ್ಟದಾಗಿದೆ. ಹಾಗಾಗಿ ಈಗ ಮತ್ತು ಗುರುಭುಕ್ತಿ ಬಂದಿದೆ ನಮ್ಮ ದೇಶದ ಜಾತಕಕ್ಕೆ. ಅದನ್ನು ನೋಡಿದಾಗ ಬಹಳ ಖೇದದಿಂದ ಹೇಳಬೇಕು, ಆ ಗುರುಭುಕ್ತಿನೇ ಆಲ್ರೆಡಿ ತೊಂದರೆದಾಯಕವಾಗಿದೆ. ಅದರಲ್ಲಿ ಈ ಶುಕ್ರನ ಸಂಚಾರ ಏನು ಬರ್ತಾ ಇದೆ ಜೂನ್ ಜುಲೈನಲ್ಲಿ ಮಿಥುನದಲ್ಲಿ, ಅದು ಬಹಳನೇ ತೊಂದರೆದಾಯಕವಾಗಿರೋದ್ರಿಂದ ಇಡೀ ದೇಶಕ್ಕೇ ತುಂಬ ತೊಂದರೆ ಕಾಣಿಸ್ತಾ ಇದೆ. ಆ ಹೊತ್ತಿನಲ್ಲಂತೂ ಬಹಳ ತೊಂದರೆದಾಯಕ. ನೋಡಿ, ಈಗ ಚಂದ್ರದಶ ಗುರುಭುಕ್ತಿ ಅಲ್ಲಿ ನಮ್ಮ ಇಂಡಿಯಾ ಜಾತಕವನ್ನು ಸೆಲೆಕ್ಟ್ ಮಾಡಬೇಕಿದ್ರೆ ಒಂದು ಸ್ಟೋರಿ ಇದೆ. ಭಾಳ ಕಡಿಮೆ ಸಮಯದಲ್ಲಿ ನಮಗೆ ಮುಹೂರ್ತ ತಗೊಳ್ಬೇಕಾದಂಥ ಸ್ಥಿತಿ ಇತ್ತು. ಆಗ ನೆಹರು ಅವರು ಸ್ವಲ್ಪ ಅವಸರದಲ್ಲಿದ್ದರು, ಅವರು ಅದನ್ನು ಇಷ್ಟೊಂದು ನಂಬ್ತಿಲ್ಲ. ಬಟ್ ರಾಜೇಂದ್ರ ಪ್ರಸಾದ್ ಅವರು 12 ಜನ ಜ್ಯೋತಿಷಗಳನ್ನ ಅಪ್ರೋಚ್ ಮಾಡಿದ್ರು, ಹರದೇವ್ ಶರ್ಮಾ ಅವರನ್ನು ಮತ್ತು ಸೂರ್ಯನಾರಾಯಣ ವ್ಯಾಸ್ ಉಜ್ಜಯಿನಿ ಅವರನ್ನು. ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ. ಭಾಳ ಕಡಿಮೆ ಅವಧಿ ಇತ್ತು. ಪಾಕಿಸ್ತಾನ ನಮಗಿಂತ ಹಿಂದಿನ ದಿವಸ ಮೇಷ ಲಗ್ನದಲ್ಲ ತೊಗೊಂಡು ಚರಲಗ್ನ, ಅದು ಡಿವೈಡ್ ಆಯಿತು ನೋಡಿ. ಬಾಂಗ್ಲಾದೇಶ ಪಾಕಿಸ್ತಾನ ಅಂತ ಡಿವೈಡ್ ಆಗಿದೆ ಚರಲಗ್ನ. ಹಾಗಾಗಿ ನಮ್ಮ ಜ್ಯೋತಿಷಿಗಳು ಇದ್ದ ಕಡಿಮೆ ಸಮಯದಲ್ಲೇ ಒಂದು ಒಳ್ಳೆ ಮುಹೂರ್ತ ತೆಗಿಬೇಕು ಅಂತ ಸ್ಥಿರ ಲಗ್ನವಾದಂಥ ವೃಷಭವನ್ನು ತಗೊಂಡ್ರು. ಆಮೇಲೆ ಪುಷ್ಯ ನಕ್ಷತ್ರ ಮುಹೂರ್ತಕ್ಕೆ ಎತ್ತಿದ ನಕ್ಷತ್ರ ಆದ ಕಾರಣ ಪುಷ್ಯ ನಕ್ಷತ್ರವನ್ನು ಮುಹೂರ್ತಕ್ಕೆ ಇಟ್ಕೊಂಡ್ರು. ಬಹುಶಃ ಅವರು ಗಮನಿಸದೇ ಇದ್ದಂಥ ಒಂದು ವಿಚಾರ ಏನು ಅಂತಂದರೆ, ಈ ವೃಷಭ ಲಗ್ನಕ್ಕೆ ಅಷ್ಟಮಾಧಿಪತಿಯಾದಂಥ ಗುರು 6ನೇ ಮನೇಲಿ ಬಿದ್ದುಬಿಡ್ತಾನೆ. ಇದೇ ನಮ್ಮ ದೇಶದ ದೊಡ್ಡ ಸಮಸ್ಯೆ ಆಗಿರೋಂಥ. ಬಹುಸಂಖ್ಯಾತ ಹಿಂದೂಗಳಿದ್ದು ಹಿಂದುತ್ವಕ್ಕಾಗಿ ಹೋರಾಡುವಂಥ ಸ್ಥಿತಿ ಬಂದಿರೋದೇ ಗುರು 6ನೇ ಮನೆಯಲ್ಲಿರೋದ್ರಿಂದ ಇಂಡಿಯಾದ ದೇಶಕ್ಕೆ. ಆ ಒಂದು ಬಹಳ ಇಂಪಾರ್ಟೆಂಟ್ ಜಾತಕ ಅದು. ಇಂಡಿಯನ್ ಇಂಡಿಪೆಂಡೆನ್ಸ್ ಚಾರ್ಟ್ ಅಂತ ಕರಿತೇವೆ ನಾವು. ಅದರಲ್ಲಿ ಗುರು 6ನೇ ಮನೆಯಲ್ಲಿದ್ದು ಈ ಗುರುಭುಕ್ತಿ ಬಂದಾಗೆಲ್ಲ ನಮ್ಮ ಇಂಡಿಯಾಕ್ಕೆ ಹಾಳಾಗಿದೆ. ಪಾಕಿಸ್ತಾನ ಜೊತೆಗೆ 2ನೇ ಯುದ್ಧ ಇರ್ಬೋದು, ಗುಜರಾತ್ ಭೂಕಂಪನೂ ಇರ್ಬೋದು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹಾನಿ, ಪ್ರಾಣಹಾನಿಗಳೆಲ್ಲ ಆಗಿವೆ.
ಹಾಗಾಗಿ ತುಂಬ ಖೇದದಿಂದ ಹೇಳಬೇಕು, ಜೂನ್ ಕೊನೆಯಿಂದ ಜುಲೈ 3ನೇ ವಾರದ ಕೊನೆಯವರೆಗೂ ನಮ್ಮ ದೇಶದಲ್ಲಿ ಬಹಳ ಪ್ರಮಾಣದಲ್ಲಿ ಆಸ್ತಿ ಹಾನಿ, ಪ್ರಾಣಹಾನಿಗಳು ಉಂಟಾಗಲಿವೆ. ಯಾವ ರೀತಿಯಾದಂತಹ ಸಮಸ್ಯೆಗಳಿಂದ ಈ ತರ ಆಗ್ಬಹುದು ಅನ್ನೋದು ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ? ಅಂದ್ರೆ ಪರ್ಟಿಕ್ಯುಲರ್ಲಿ ಈ ರೀತಿಯಾದಂತಹ ತೊಂದರೆಗಳು ಬರಬಹುದು ಅಂತ. ಅದು ಸ್ವಲ್ಪ ಕಷ್ಟನೇ, ಆದರೂ ಮಾಸ್ ಡೆತ್ ಮತ್ತು ಆಸ್ತಿ ಪಾಸ್ತಿ ತೊಂದರೆ, ಈ ಸೆಕೆಯಿಂದ ಭಾಳ ಜನ ಸಾಯ್ತಾರೆ ಈ ವರ್ಷ. ವಿಪರೀತವಾದಂಥ ಸೆಕೆ ಇರೋದರಿಂದ ಅದು ಹೆಚ್ಚಾಗಿ ಬಹಳ ಪ್ರದೇಶಗಳಲ್ಲಿ ದಾಖಲೆಯ ಸೆಕೆಯಾಗಿ ಬಹಳಷ್ಟು ಜನ ಸತ್ತು ಹೋಗ್ತಾರೆ. ಮತ್ತು ಈ ಗುರುಭಕ್ತಿ ನಿಜ ಹೇಳ್ಬೇಕಂತಂದರೆ ಅವನು ಇರೋ ತನಕ ನಮಗೆ ಸ್ವಲ್ಪ ತೊಂದರೆನೇ. ಯಾರೇ ಪ್ರಧಾನಿ ಆಗಲಿ ಪಾಪ ಅವ್ರುಗಳು ಏನು ಮಾಡ್ತಾರೆ ಈ ಗ್ರಹಗತಿಗಳ ಎದುರುಗಡೆಗೆ. ಗುಜರಾತ್ ಭೂಕಂಪಕ್ಕೆ ಯಾರನ್ನು ನಾವು ಹೊಣೆ ಮಾಡಲಿಕ್ಕಾಗತ್ತೆ? ಆಯಿತು ಅದು ಅಲ್ವಾ. ಹಾಗಾಗಿ ಈ ಗುರುಭಕ್ತಿ 10 ಡಿಸೆಂಬರ್ 2019ವರೆಗೂ ಭಾರತಕ್ಕಿರೋದ್ರಿಂದ, ಮತ್ತು ಅದರಲ್ಲೂ ಜೂನ್ ಜುಲೈ ಮಧ್ಯೆ ಶುಕ್ರನ ಮಿಥುನ ಸಂಚಾರ ಏನಿದೆ ಅಪಾರ ಪ್ರಮಾಣದಲ್ಲಿ ಗೊಂದಲ, ನಮ್ಮ ದೇಶದ ಆಸ್ತಿ ಹಾನಿ ಮತ್ತು ಬಹಳ ಜನರ ಪ್ರಾಣಹಾನಿಯನ್ನು ಮಾಡುತ್ತೆ ಅಂತ ಹೇಳ್ಬೋದು. ಹೆಗ್ಡೆ ಅವರೇ, ಈಗ ಆಗ್ಲಿಕ್ಕಿರುವುದನ್ನ ತಡೆಯೋಕ್ಕಂತೂ ಸಾಧ್ಯ ಇಲ್ಲ, ಆದ್ರೆ ಅದರ ಪರಿಣಾಮವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುವಂತಹ ದಾರಿಗಳಿದೆಯಾ, ಚಾನ್ಸಸ್ ಇದೆಯಾ? ಹಂತಕ್ಕೆ ಮಾಡ್ತಾರೆ. ಈ ಹಿಮಾಲಯದಲ್ಲಿರುವ ಋಷಿಮುನಿಗಳೆಲ್ಲ ಮಾಡೋ ಕೆಲಸಗಳೇ ಅದು. ಏಕೆಂತಂದರೆ ಅವರುಗಳಿಗೆ ಒಂದು ಪರಮಾತ್ಮನ ಧ್ಯಾನ ಮಾಡೋದನ್ನು ಬಿಟ್ಟರೆ ಇಡೀ ಪ್ರಪಂಚನೇ, ಬರೀ ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚವನ್ನೇ ಅವರು ಮಗುವಿನಂತೆ ಪ್ರೀತಿಸ್ತಾರೆ. ನಿಜವಾದ ಮಹಾತ್ಮರು ವಸುದೈವ ಕುಟುಂಬಕಂ ಅಂತ ಇಡೀ ಪ್ರಪಂಚವೇ ಅವರಿಗೆ ಮಗು ಥರ ಆಗಿರೋದ್ರಿಂದ ಅವರುಗಳು ತಮ್ಮ ತಪಶಕ್ತಿಯಿಂದ ಇವುಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ನಾನು ತುಂಬ ನೋಡಿದ್ದೀವಿ. ನಾವು ಈ ಅಂಜನ ಪ್ರಯೋಗ ಮಾಡಿದಾಗ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದೆಲ್ಲ ಗೊತ್ತಾಗ್ತದೆ. ಈ ವಿಕಾರಿ ಸಂವತ್ಸರ ಮಾತ್ರ ಯಾರೇ ಪ್ರಧಾನಿ ಆದ್ರೂ ಅವನಿಗೊಂದು ಸ್ವಲ್ಪ ಚಾಲೆಂಜನ್ನು ತೋರಿಸುತ್ತೆ. ಭಾಳ ಚಾಣಾಕ್ಷತನದಿಂದ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ವರ್ಷವನ್ನು. ಉಳಿದಂಥ ಹಣಕಾಸು ಸ್ವಲ್ಪ ಕಷ್ಟದಲ್ಲಿರುತ್ತೆ. ನಮ್ಮ ದೇಶಕ್ಕೆ ಬರುವ ಹಣದಕ್ಕಿಂತ ಹೊರಗಡೆ ಹೋಗುವ ಹಣ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಂತ ಅಮೇರಿಕಾ, ರಷ್ಯಾ ಇಂಥ ದೇಶಗಳ ಜೊತೆ ನಮ್ಮ ಸಂಬಂಧ ಬಹಳ ಉತ್ತಮವಾಗಿರುತ್ತೆ ಮುಂದೆ. ಡಿಸೆಂಬರ್ ನಂತರ ಇಂಡಿಯಾಕ್ಕೆ ಸ್ವಲ್ಪ ಒಳ್ಳೆಯದು, ಅಷ್ಟನ್ನು ಈ ಯುಗಾದಿಯ ಮಟ್ಟಿಗೆ ಹೇಳ್ಬೋದು. ಆಮೇಲೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಜನಕ್ಕೋಸ್ಕರ ಏನಾದ್ರು ಹೊಸತನ್ನು ಕೊಡಬೇಕಲ್ವ ನಾವು. ಹಾಗಾಗಿ ಉದ್ಯೋಗದ ವಿಚಾರ ಚರ್ಚೆ ಮಾಡೋಣ. ಖಂಡಿತ. ಹಾಗಾದ್ರೆ ಈಗ ಹೆಚ್ಚಾಗಿ ಇರುವಂತಹ ಪ್ರಾಬ್ಲಮ್ ಉದ್ಯೋಗವೇ? ಅಂದ್ರೆ ನಿರುದ್ಯೋಗ ಸಮಸ್ಯೆ ತುಂಬಾ ಕಾಡ್ತಾ ಇದೆ, ಅಥವಾ ಕೆಲವು ಉದ್ಯೋಗಗಳಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರೋದಕ್ಕೆ ಇನ್ನು ಸಿಗ್ತಾ ಇಲ್ಲ, ಅವರ ಯೋಗ್ಯತೆಗೆ ತಕ್ಕಂತಹ ಉದ್ಯೋಗ ಸಿಗ್ತಾ ಇಲ್ಲ. ತುಂಬಾ ಫೀಲ್ಡ್ಗಳಲ್ಲಿ ಹಾಗಾಗಿರುವ ಉದಾಹರಣೆಗಳಿದೆ. ಇಂಜಿನಿಯರಿಂಗ್ ಇರಬಹುದು, ಮೆಡಿಕಲ್ ಇರಬಹುದು, ಸಾಕಷ್ಟು ಜನ ಆ ಫೀಲ್ಡ್ಗಳಿಗೆ ಹೋಗ್ತಿದ್ದಾರೆ. ಹಾಗಾಗಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ. ಸೊ ಮೊದಲನೇದಾಗಿ ಕೇಳಬೇಕು ಅಂತಾದ್ರೆ, ಯಾವೆಲ್ಲ ಕಾರಣಗಳಿಂದ ಜ್ಯೋತಿಷ್ಯದ ಆಧಾರದಲ್ಲಿ ಹೇಳೋದಾದ್ರೆ ಈ ಉದ್ಯೋಗ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ ಅಂತ? ಈಗ ನಮ್ಮ ದೇಶದಲ್ಲಿ ನೀವು ಹೇಳಿದಂಗೆ ಸ್ಯಾಚುರೇಷನ್ ಪಾಯಿಂಟ್ ಬಹಳ ಫೀಲ್ಡ್ಸ್ಗಳಲ್ಲಿ ಬರ್ತಾ ಇದೆ. ಒಂದ್ಸಲ ನನಗಂತೂ ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ. ದೊಡ್ಡ ಕಂಪ್ನಿ, ಪ್ರತಿಷ್ಠಿತ ಕಂಪ್ನಿ L&T, ಅದರ CFO ಪೋಸ್ಟ್ ಮಾಡಿದರು. ನಾನು L&Tಯ CFO. ಹಾಗಾಗಿ ಭಾಳಷ್ಟು ಜನ ನನ್ನ ಸಂಬಂಧಿಕರು, ಮಿತ್ರರು ಇವರೆಲ್ಲ ಒಂದು ಉದ್ಯೋಗ ಕೊಡ್ಸೋಕ್ಕಾಗತ್ತೆ ಅಂತ ಕೇಳ್ತಾರೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಇಂಜಿನಿಯರ್ಸ್ಗಳದ್ದು ಅದಕ್ಕಿಂತ 40 ಪಟ್ಟು ಪ್ರೊಡಕ್ಷನ್ ಇದೆ ಇಂಜಿನಿಯರ್ಸ್ಗಳದ್ದು. ಅಮೆರಿಕದಲ್ಲೆಲ್ಲ ಆಗಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲೂ ಅದು ಓವರ್ ಆಗೋಗಿದೆ. ಅದರ ಹೊರತಾಗಿ ಜನಸಂಖ್ಯಾ ಸ್ಫೋಟ, ಜನ ಹೆಚ್ಚಾಗಿಬಿಟ್ಟಿದ್ದಾರೆ. ಹಾಗಾಗಿ ಉದ್ಯೋಗ ಕಲ್ಪಿಸಿಕೊಡೋದು ಅಷ್ಟೇ ಕಷ್ಟವಾಗ್ತಾ ಇದೆ. ಮತ್ತು ಓವರ್ ಪ್ರೊಡಕ್ಷನ್ ಆಫ್ ಎಂಜಿನಿಯರ್ಸು, ಮ್ಯಾನೇಜ್ಮೆಂಟು ಇವೆಲ್ಲ ಆಗಿರೋದ್ರಿಂದ ಅವ್ರು ಅದನ್ನು ಹಾಗೆ ಬರೆದ್ರು ಅಲ್ಲಿ. ನಾನು ಎಷ್ಟೋ ಜನರನ್ನು ಇಂಟರ್ವ್ಯೂ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಕೇವಲ ಎಂಜಿನಿಯರಿಂಗ್ ಮಾಡಬೇಕು ಅಂತ ಎಂಜಿನಿಯರಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಪ್ರಾಕ್ಟಿಕಲಿ ಅವರಿಗೊಂದು ಫ್ರೇಮನ್ನು ಡಿಸೈನ್ ಮಾಡೋ ಒಂದು ಫ್ರೇಮನ್ನು ನೀನು ಮಾಡಿಕೊಡು ಅಂತಂದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಅಥವಾ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಬಹಳ ವರ್ಷದ ಹಿಂದೆನೆ ನಾರಾಯಣ ಮೂರ್ತಿ ಅವರು ಹೇಳಿದ್ರು, ಈ ಟೆಕ್ನಿಕಲ್ ಫೀಲ್ಡ್ ಏನಿದೆ ಇದು ಇನ್ನೊಂದು 25 ವರ್ಷ ಆಮೇಲೆ ಇದು ಸ್ಯಾಚುರೇಷನ್ ಪಾಯಿಂಟಿಗೆ ಬರುತ್ತೆ ಅಂತ ನಾರಾಯಣ ಮೂರ್ತಿ ಅವರು ಯಾವತ್ತೇ ಹೇಳಿದರು. ಆದರೂ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಬೇಕು ಆಸೆಯನ್ನು ಭಾಳ ಜನ ನುಗ್ಗುತ್ತಾರೆ. ಆಗ ಕಷ್ಟ ಆಗುತ್ತೆ. ಅದು ಆಗಬೇಕು ಬೇಡವೋ ಅಂತ ಹೇಳೋದು ಗೊತ್ತಿರೋದಿಲ್ಲ. ಎಷ್ಟೋ ಜನ ಫಿಲ್ಮ್ ಇಂಡಸ್ಟ್ರಿ ಬಂದುಬಿಡ್ತಾರೆ, ಅರ್ಧಂಬರ್ಧ ಓದ್ಕೊಂಡು ಏನೋ ಒಂದು ಹೀರೋ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ಮೊದಲನೇ ಬಾರಿಗೆ TV5 ಮೂಲಕ ನಾವು
ಯಾವ ರೀತಿಯಲ್ಲಿ ಅವರ ಅದೃಷ್ಟವನ್ನು ಅನ್ಲಾಕ್ ಮಾಡಬಹುದು ಅಂತ ತೋರಿಸ್ಕೊಡೋಣ. ಇನ್ನು ಹಲವು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕಿದೆ, ಉದ್ಯೋಗ ಸಂಬಂಧ ಸಮಸ್ಯೆಗಳನ್ನ ಕೇಳಲಿಕ್ಕಿದೆ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿತೆ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಗ್ಡೆ ಅವರೇ, ನೀವು ತಿಳಿಸ್ಕೊಡ್ತಾ ಇದ್ರಿ ನಮ್ಮ ಅದೃಷ್ಟವನ್ನ ನಾವು ಅನ್ಲಾಕ್ ಮಾಡೋದು ಹೇಗೆ, ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಈಗ ಜ್ಯೋತಿಷ್ಯದ ಆಧಾರದ ಮೇಲೆ ಅಥವಾ ಜಾತಕದ ಆಧಾರದ ಮೇಲೆ ಯಾರಿಗೆ ಯಾವ ಫೀಲ್ಡ್ ಸೂಕ್ತ ಅನ್ನೋದನ್ನ ಕಂಡು ಹಿಡಿಬಹುದಾ? ಖಂಡಿತ, ಅದನ್ನೇ ಇವತ್ತು ತೋರಿಸ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೀನಿ ನಾನು. ಭಾಳ ಮೈಕ್ರೋ ಲೆವೆಲ್ ವರ್ಕ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ಮನೆಗೆ ನಾವು ಕರ್ಮಸ್ಥಾನ ಅಂತ ಕರಿತೇವೆ. ನಮ್ಮ ವೃತ್ತಿ ಯಾವ ರೀತಿ ಅಂತ ಅದರಲ್ಲಿ ಕಂಡುಹಿಡಿಯುವುದು ಅಂತ ಹೇಳ್ತೇವೆ. ಆದರೆ 2ನೇ ಮನೆಯನ್ನು ಧನಸ್ಥಾನ ಅಂತ ಮತ್ತು 11ನೇ ಮನೆಯನ್ನು ಲಾಭಸ್ಥಾನ ಅಂತ ಕರಿತೇವೆ ನಾವು. ಸೊ ಹಣನೂ ಬರಬೇಕಾಗುತ್ತೆ, ಬರೀ ವೃತ್ತಿ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಇಂಟರ್ನಲ್ ಕನೆಕ್ಟಿವಿಟಿ ಏನು ಅಂತ ತೋರಿಸ್ಕೊಡ್ತೇನೆ. ಯಾವ ಫೀಲ್ಡಿಂದ ಆರಂಭ ಮಾಡೋಣ? ಎಲ್ಲರಿಗೂ ಹೆಚ್ಚಾಗಿ ಇಂಟ್ರೆಸ್ಟ್ ಇರುವಂಥದ್ದು ಅಂದರೆ ಪೊಲಿಟಿಕ್ಸ್. ಸೊ ಪೊಲಿಟಿಕ್ಸಿಂದ ಸ್ಟಾರ್ಟ್ ಮಾಡಿ. ನೋಡಿ, ನಾನೀಗ ಮೊದಲನೇದಾಗಿ ನನ್ನ ಆತ್ಮೀಯ ಮಿತ್ರರಾದಂಥ ಜಗ್ಗೇಶ್ ಅವ್ರ ಜಾತಕದಿಂದ ಪ್ರಾರಂಭ ಮಾಡ್ತೇನೆ. ನೋಡಿ ಹೇಗೆ ಅನ್ಲಾಕ್ ಮಾಡೋದು ಅಂತ. ಅವರು ಆರಿಸ್ಕೊಂಡಾಗ ಫೀಲ್ಡಿಗೆ ಹೇಗೆ ಅದು ಸೂಟ್ ಆಗುತ್ತೆ ಹೇಳೋದನ್ನು ತೋರಿಸ್ತೇನೆ. ನೋಡಿ, ಈಗ ಜಗ್ಗೇಶ್ ಅವರ ರಾಶಿ ಕುಂಡಲಿಗೆ ಬಂದರೆ 10ನೇ ಮನೆಯಲ್ಲಿ ಗುರು ಹಂಸಯೋಗದಲ್ಲಿ, ಸೂರ್ಯ ದಿಗ್ಬಲದಲ್ಲಿ, ರಾಜಲಕ್ಷಣ ಯೋಗದಲ್ಲಿ ಇರುವಂಥದ್ದು. ಸೂರ್ಯ ಗುರು ಯುತಿ. ಹಂಸಯೋಗ ಒನ್ ಆಫ್ ದ 5 ಮೇಜರ್ ರಾಜಯೋಗಾಸ್. ಬಟ್ ಅವರು ಮೇಲೆ ಬಂದಿದ್ದು ಮತ್ತು ಅವರ ಕಂಟಿನ್ಯೂಟಿ ಏನಿದೆ ಇನ್ಕಮ್ಮಿಗೆ, ಸೋರ್ಸ್ ಆಫ್ ಇನ್ಕಮ್ಮಿಗೆ, ಅದು ಫಿಲ್ಮ್ ಲ್ಯಾಂಡು. ಆಯಿತಾ? ನಿಮಗೆ ಬೇಸಿಕ್ ಚಾರ್ಟಲ್ಲಿ ಹೋದರೆ 10ನೇ ಮನೆಗೆ ಸಂಬಂಧಿಸಿದಂತೆ ಫಿಲ್ಮ್ ಲ್ಯಾಂಡಿಗೆ ಬೇಕಾದವರು ಶುಕ್ರ, ಒಂದು ಹಂತಕ್ಕೆ ಚಂದ್ರ. ಅದು ಕಾಣಿಸ್ತಾ ಇಲ್ಲ. ಆದರೆ ನೀವು ದಶಾಂಶಕ್ಕೆ ಬಂದಾಗ 9ನೇ ಮನೆಯನ್ನು ನೋಡಬೇಕಾಗತ್ತೆ. ದಶಾಂಶದಲ್ಲಿ 9ನೇ ಮನೆ, ಷಷ್ಠ್ಯಾಂಶದಲ್ಲಿ 10, 11ನೇ ಮನೆಗಳಿಂದ ನಾವು ಯಾವ ವೃತ್ತಿಗೆ ಹೋದಲ್ಲಿ ಅದು ನಮ್ಮ ಕೈ ಹಿಡಿಯುತ್ತೆ ಅಂತ ತಿಳಿಸ್ಕೊಳ್ಳಾಗುತ್ತೆ. ನೋಡಿ, ಈಗ ದಶಾಂಶದಲ್ಲಿ, ದಶಾಂಶ ಅಂದರೆ ಪ್ರಧಾನ ಜಾತಕದ 1/10 ಪಾರ್ಟ್, 10 ಭಾಗ ಮಾಡಬೇಕು. 2 ಗಂಟೆ ಜಾತಕದಲ್ಲಿ 10 ಥರದ ಅದೃಷ್ಟಗಳು ಬರ್ತವೆ. ಅಲ್ಲಿ ಬಂದಾಗ ಇವರು 9ನೇ ಮನೆಯಲ್ಲಿ ನೋಡಿ ಶುಕ್ರ ಕಾಣಿಸ್ತಾನೆ. 9ನೇ ಮನೆಯಲ್ಲಿ ಶುಕ್ರ ಮತ್ತು ನಾವು ಷಷ್ಠ್ಯಾಂಶ ಕೊನೆಯ ಒಂದು 2 ನಿಮಿಷದ ಜಾತಕ ಸುಪ್ರೀಂ ಕೋರ್ಟದು, ಅಲ್ಲಿ ಹೋದರೆ ನೋಡಿ 10ನೇ ಮನೆಯಲ್ಲಿ ಶುಕ್ರ ಸೂರ್ಯ ಎರಡೂ ಇದೆ. ಸೊ ಇವರು ಫಿಲ್ಮ್ ಲ್ಯಾಂಡಲ್ಲೂ ಮೇಲೆ ಬಂದರು, ರಾಜಕೀಯದಲ್ಲೂ ಒಂದು ಸಲ MLC, ಒಂದು ಸಲ MLA ಆಗಿರುವಂಥವ್ರು. ಈಗ ಅವರ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಕೂಡ ಹೋದವರು. ಹೀಗೆ ರಾಜಕೀಯದಲ್ಲೂ ಬಂತವರಿಗೆ ರಾಶಿಕುಂಡಲ್ಲಿ ಸೂರ್ಯ 10ನೇ ಮನೆಯಲ್ಲಿ ಮುಂದೆ ಇವರು ಯಾವ ಥರ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತ ಹೇಳ್ತಾ ಇದೆ ರಾಜಕೀಯವಾಗಿ. ಅದಕ್ಕೆ ಸಮಯ ಬರಬೇಕು ಇನ್ನು. ಬಟ್ ಈ ಫಿಲ್ಮ್ ಲ್ಯಾಂಡಲ್ಲಿ ಇವರಿಗೆ ಸಕ್ಸಸ್ ಕೊಟ್ಟಿದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಷಷ್ಠ್ಯಾಂಶದಲ್ಲಿ 10ನೇ ಮನೆಯಲ್ಲಿ ಶುಕ್ರ ಸೂರ್ಯ, ರಾಜಕೀಯ ಮತ್ತು ಫಿಲ್ಮ್ ಲ್ಯಾಂಡ್ ಎರಡೂ ಬಂತು. ಹೌದಾ? ಈ ಥರ ನಾವು ನೋಡಬೇಕಾಗುತ್ತೆ. ಇನ್ನೂ 1-2 ಥರದ ಉದಾಹರಣೆಗಳನ್ನು ನೋಡೋಣ. ಯಾರು ತಗೊಳ್ಳೋಣ? ಫಿಲ್ಮ್ ಸ್ಟಾರ್ ಇದೆ ಹಾಕೊಳ್ಳೋಣ ಅಥವಾ ಫಿಲ್ಮ್ ಸ್ಟಾರ್ಸ್ ಬಗ್ಗೆ ನೋಡಿ, NT ರಾಮರಾವ್ ಇವರು ಕೂಡ 2 ರಂಗದಲ್ಲಿ ಮಿಂಚಿದಂಥವ್ರು. ನೋಡಬೇಡೋಣ. ನೋಡಿ, ಇವರ ಜಾತಕದಲ್ಲಿ 10ನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲೇ ಗಜಕೇಸರಿ ಯೋಗದಲ್ಲಿ ಇರುವಂಥದ್ದು. ಆದರೆ ನಾವು ಇದಕ್ಕೆ ಹೋದಾಗ, ದಶಾಂಶಕ್ಕೆ ಹೋದಾಗ 9ನೇ ಮನೆಯನ್ನು ನೋಡಬೇಕು. 9ನೇ ಮನೆಯಲ್ಲಿ ಯಾರೂ ಇಲ್ಲ. 9ನೇ ಮನೆ ಅಧಿಪತಿಯಾದಂಥ ಗುರು ಗಜಕೇಸರಿ ಯೋಗದಲ್ಲಿ ಕೂತ್ಕೊಂಡಿದ್ದಾನೆ. ನಾವು ಷಷ್ಠಂಶಕ್ಕೆ ಹೋದಾಗ 11ನೇ ಮನೆಯಲ್ಲಿ ಶುಕ್ರ, 10, 11 ನಾನು ಹೇಳಿದೆ. ಷಷ್ಠಂಶದಲ್ಲಿ 10, 11ರಿಂದ ಡಿಕೋಡ್ ಮಾಡುವಂಥದ್ದು. ಸೊ ಇವರಿಗೆ 11ನೇ ಮನೆಯಲ್ಲಿರುವಂಥ ಶುಕ್ರ ಸಿನಿಮಾ ರಂಗದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಕೊಟ್ಟರೆ, ದಶಾಂಶದಲ್ಲಿ 9ನೇ ಮನೆ ಅಧಿಪತಿಯಾಗಿರುವಂಥ ಗುರು ಚಂದ್ರನೊಟ್ಟಿಗೆ ಕೊನೆಗೆ ಅವರು ಸನ್ಯಾಸಿ ಥರ ಒಂದು ಡ್ರೆಸ್ಸೆಲ್ಲ ಹಾಕ್ತಾಯಿದ್ರು. ಹಾಗಾಗಿ ಒಂಥರ ಮಾಸ್ ಅಟ್ರಾಕ್ಷನ್ ಬಂದುಬಿಟ್ಟು ಅದು ಇವರು ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿಯೂ ಒಂದು ಯಶಸ್ಸನ್ನು ಗಳಿಸಿದ್ರು. 2 ಫೀಲ್ಡಲ್ಲಿ ಹೇಗೆ ಇದು ಕನೆಕ್ಟಿವಿಟಿನ ತೋರಿಸ್ತಾ ಇದೆ ಅಂತ ಕಾಣ್ಬೋದು. ಇನ್ನೂ ಒಂದು ನೋಡೋಣ. ಸ್ವಲ್ಪ ಇದೇ ಥರ ಒಂದು ಹಂತಕ್ಕೆ ರಾಜಕೀಯ,
ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಸಿನಿಮಾ ರಂಗದಲ್ಲಿ ಸಕ್ಸಸ್ ಆಗಿದ್ದು. ಅಮಿತಾಬ್ ಬಚ್ಚನ್ ಅವರ ಜಾತಕ. ಇಲ್ಲಿ ನಾವು ದಶಾಂಶಕ್ಕೆ ಹೋದಾಗ ನೋಡಿ 9ನೇ ಮನೆಯಲ್ಲಿ ಶುಕ್ರ. 9ನೇ ಮನೆ ಹೇಗೆ ಡಿಕೋಡ್ ಮಾಡ್ತಾ ಇದೆ ಅಂತ ಫಿಲ್ಮ್ ರಂಗದಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಬಿಡ್ತು. ಇನ್ನು ಷಷ್ಠ್ಯಂಶಕ್ಕೆ ಹೋದಾಗ ಇವರು ಆ್ಯಕ್ಚುಲಿ ಜಾತಕಕ್ಕೆ ನಾನು ಕೇವಲ 2 ಸೈಕನ್ಸನ್ನು ಸೇರಿಸಿದರೆ ಅದು ಚೇಂಜ್ ಆಗುತ್ತೆ ಷಷ್ಠ್ಯಂಶ. ಸೊ ನಾನು ಇವರ ಹುಟ್ಟಿದ ಸಮಯಕ್ಕೆ 2 ಸೈಕನ್ಸನ್ನು ಸೇರಿಸ್ತೇನೆ. ನಾನು ಆಲ್ರೆಡಿ ನೋಡ್ಕೊಂಡಿರೋದು, ಇದು ಯೂಟ್ಯೂಬಲ್ಲಿ ಹಾಕಿದ್ದೇನೆ ಕೂಡ. ಇದನ್ನು ಒಂದು 3 ಸೆಕೆಂಡನ್ನು ಸೇರಿಸ್ಬಿಡ್ತೇನೆ, 2 ಬದಲು 3 ಸೇರಿಸ್ತೇನೆ. 3 ಸೆಕೆಂಡ್ ಸೇರಿಸ್ಬಿಟ್ಟು ಷಷ್ಠಂಶದ ಲಗ್ನ ಬದಲಾಯಿತು ನೋಡಿ. ಈಗ ವೃಷಭ ಬಂತು. ಈಗ ವೃಷಭ ಬಂದಾಗ 11ನೇ ಮನೆಯಲ್ಲಿ ಶುಕ್ರ ಸಿಗ್ತಾನೆ. ಸಿನಿಮಾ ರಂಗದಲ್ಲಿ ಹೆಚ್ಚಿನ ಸಕ್ಸಸ್ ಸಿಕ್ತು ಇವರಿಗೆ. ಅದಕ್ಕೊಂಚೂರು ಸೂರ್ಯ ನೋಡಿದ್ರಿಂದ ಅವರ MP ಆಗಿದ್ದರು, ಬಹಳ ಪವರ್ಫುಲ್. ಯಾಕಂದರೆ ಅವರ ಕುಟುಂಬಕ್ಕೂ ಮತ್ತು ನೆಹರು ಗಾಂಧಿ ಕುಟುಂಬಕ್ಕೂ ಬಹಳ ಆತ್ಮೀಯತೆ ಇದ್ದಿದ್ದರಿಂದ ಅದು ಸರಿಯಾಗುತ್ತೆ. ಮತ್ತು ಯೂಟ್ಯೂಬಲ್ಲಿ ಒಬ್ಬರು ನನಗೆ ಕೇಳಿದ್ರು, ಮೇಷಲಗ್ನಕ್ಕೇ 6ನೇ ಮನೆ ಅಧಿಪತಿಯಾದಂತಹ ಬುಧ ಸಿಗ್ತಾನೆ, ಅದು ಅವರ ತಂದೆ ದೊಡ್ಡ ಕವಿಯಾಗಿದ್ದರು ಅಂತ ತೋರಿಸಲ್ವಾ ಅಂತ. 6ನೇ ಮನೆ ತಂದೆ ವೃತ್ತಿಯನ್ನು ತೋರಿಸುತ್ತೆ. ನಾನಂದರೆ ಇಲ್ಲಿ ಹೀಗೆ ಮಾಡಿದ್ರು ಕೂಡ 6ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ ಷಷ್ಠ್ಯಂಶದಲ್ಲಿ, ಮತ್ತು ಶುಕ್ರನಿಗೆ ಕವಿ ಅಂತಲೇ ಕರೀತಾರೆ. ಸೊ ಅವರ ತಂದೆ ದೊಡ್ಡ ಕವಿ ಆಗಿದೆ. 6ನೇ ಮನೆ ತಂದೆಯ ವೃತ್ತಿಯನ್ನು ತೋರಿಸುವಂಥದ್ದು. ಕವಿ ಅಂತಲೇ ಶುಕ್ರನಿಗೆ ಸಂಸ್ಕೃತದಲ್ಲಿ ಹೇಳ್ತೇವೆ ನಾವು. ಕಾಣಿಸ್ತಾ ಇದೆ ಅಂತ ಹೇಳಿದೆ. ಆಮೇಲೆ 6ನೇ ಮನೆಯಲ್ಲಿ ಅವರಿಗೆ ಕೇತು ಬಂದದ್ರಿಂದ ಅವರಿಗೆ ಒಂದು ಮಧ್ಯದ ಅವಧಿಯಲ್ಲಿ ಬಹಳ ಕಾಸ್ಟ್ಲಿ ಇಂಜೆಕ್ಷನ್ನ ತಿಂಗಳಿಗೆ ಒಂದು ತೊಗೊಳ್ಬೇಕಿತ್ತು. ಇಲ್ಲಿದ್ರೆ ಅವರಿಗೆ ನಗಲಿಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ಆಕ್ಸಿಡೆಂಟ್ಸ್ ಎಲ್ಲ ಆಗಿದ್ದು. ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದಾಗ ಕೇತು 6ನೇ ಮನೆಯಲ್ಲೇ ಸರಿ ಅಂತ ನನಗನ್ನಿಸ್ತು. ಸೊ ಈ ರೀತಿಯಾಗಿ ನೋಡಿ ಇಲ್ಲಿ ಅನ್ಲಾಕ್ ಆಯಿತು. ಹೇಗೆ ಇವರು ಫಿಲ್ಮ್ ಲ್ಯಾಂಡಲ್ಲಿ ಬಹಳ ದೊಡ್ಡ ಯಶಸ್ಸು. 11ನೇ ಮನೆ ಶುಕ್ರ ಸಿಕ್ಕಿದ, ಇಲ್ಲಿ 9ನೇ ಮನೆ ಸಿಕ್ಕಿದ. ಹಾಗಾಗಿ ದಶಾಂಶದ 9ನೇ ಮನೆ, ಷಷ್ಠ್ಯಂಶದ 10, 11 ಈ ಮನೆಗಳನ್ನು ಇಟ್ಕೊಂಡೆ ನಾವು ಯಾವ ಫೀಲ್ಡಲ್ಲಿ ಅವರು ಹೆಚ್ಚು ಮೇಲೆ ಬರ್ತಾರೆ ಹೇಳೋದನ್ನು ಅನ್ಲಾಕ್ ಮಾಡೋದು. ಇದೇ ಸೀಕ್ರೆಟ್. ಓಕೆ. ಸೊ ಈಗ ಗ್ರಹಗತಿಗಳಲ್ಲಿ ಇಂಥದ್ದೇ ಕಾಂಬಿನೇಷನ್ಗಳಿದ್ದಾಗ ಉದ್ಯೋಗ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ ಅಂತ ಇದೆಯಾ? ಹಾಗಾದ್ರೆ ಯಾವ ರೀತಿ ಕಾಂಬಿನೇಷನ್ಸ್ ಅವು ಅಂತ? ಉದ್ಯೋಗದಲ್ಲಿ ಸಮಸ್ಯೆ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತವೆ. ಓಕೆ. ಆದರೆ ಈ ಕಾಂಬಿನೇಷನ್ಗಳಿಗೆ ಸಂಬಂಧಿಸಿದಂತೆ ಒಳ್ಳೆ ಕಾಂಬಿನೇಷನ್ ಇದ್ದರೆ ನೆಗೆಟಿವ್ ಕಾಂಬಿನೇಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಜಾತಕದಲ್ಲಿಯೂ 6ನೇ ಮನೆ 8ನೇ ಮನೆ 12ನೇ ಮನೆ ತ್ರಿಕ್ ಅಂತ ನಾವು ಕರೆಯುವಂಥ ದುಸ್ಥಾನಗಳು ಅಂತ ಕರಿತೇವೆ. 6ನೇ ಮನೆ 8ನೇ ಮನೆ 12ನೇ ಮನೆ ಇದ್ದೇ ಇರುತ್ತೆ. ಸೊ ಅವುಗಳಿಗೆ ಸಂಬಂಧಿಸಿದಂಥ ದಶಾಭುಕ್ತಿಗಳು ಮತ್ತು ಗೋಚರಗಳು ಬಂದಾಗ ಉದ್ಯೋಗದಲ್ಲಿ ಸಮಸ್ಯೆ ಆಗುವಂಥದ್ದು ಸಾಮಾನ್ಯವಾಗಿ. ಒಳ್ಳೆಯ ಮನೆಗಳಿಗೆ ಸಂಬಂಧಿಸಿದಂಥ ದಶಾಭುಕ್ತಿಗಳು, ರಾಜಯೋಗದ ದಶಾಭುಕ್ತಿಗಳು ಬಂದಾಗ ಒಳ್ಳೆಯದೇ ಆಗುವಂಥದ್ದು. ಅರ್ಥ ಆಯ್ತಾ? ಅದು ಕೇವಲ 7.5 ಉದ್ಯೋಗದ ಸಮಸ್ಯೆ ಆಗಿಬಿಡುತ್ತೆ ಅಂಥದ್ದೇನೂ ಇಲ್ಲ. ಈಗ ಮೋದಿಯವರಿಗೂ 7.5 ನಡೀತಿದೆ, ರಾಜನಾಥ್ ಸಿಂಗ್ ಅವರಿಗೂ 7.5 ನಡೀತಿದೆ. ಏನು ಸಮಸ್ಯೆ ಇದೆ ಅವರಿಗೆ ಅಲ್ವಾ? ಏನೂ ಆಗಿಲ್ಲ. ಈಗ ಕೆಲವೊಮ್ಮೆ ಸಂಪಾದನೆ ಆದರೂ ಕೂಡ ಹಣ ಕೈಯಲ್ಲಿ ನಿಲ್ಲಲ್ಲ. ಅದು ನೀವು ದುಡಿತಾ ಇರ್ತೀರಿ, ಆದ್ರೆ ಎಲ್ಲಿ ಖರ್ಚಾಗ್ತಿದೆ ಅಂತ ಗೊತ್ತಾಗ್ತಿರಲ್ಲ ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿ ಸಮಸ್ಯೆ, ಯಾಕಾಗಿ ಹಾಗಾಗತ್ತೆ? ಸಾಮಾನ್ಯವಾಗಿ ಶನಿ 2ನೇ ಮನೆಗೆ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡ್ರೆ ಸ್ವಲ್ಪ ದುಡ್ಡು ನಿಲ್ಲೋದು ಕಷ್ಟ. ಶನಿ ಅಥವಾ ಕೇತು 2ನೇ ಮನೆಗೆ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡ್ರೆ ಧನಸ್ಥಾನಕ್ಕೆ ರಾಶಿ ಕುಂಡಿಯಲ್ಲಿ ಸ್ವಲ್ಪ ದುಡ್ಡು ನಿಲ್ಲೋದು ಕಷ್ಟ. ದುಡಿತಾರೆ, ಬಟ್ ಉಳಿಸ್ಕೊಳ್ಳೋದು ಕಷ್ಟ. ಉದಾಹರಣೆಗೆ ನಂದೇ ಜಾತಕ. ನನ್ನ ಜಾತಕದಲ್ಲೇ 11ನೇ ಮನೆ ಅಧಿಪತಿಯಾಗಿ ಶನಿ 2ನೇ ಮನೆಯಲ್ಲಿ ದೊಡ್ಡ ಧನಯೋಗ. ಅದು ನಾನು 2000ನೇ ಇಸ್ವಿಯಲ್ಲೇ ಟಿ ವಿನಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದವನು 3 ತಿಂಗಳು ನನ್ನ ಅಪಾಯಿಂಟ್ಮೆಂಟ್ ಬುಕ್ ಆಗ್ತಾ ಇತ್ತು. ಊಹಿಸ್ಕೊಡಿ ನಾನು ಎಷ್ಟು ದುಡಿತಾ ಇದ್ದೆ ಅಂತ. ಆದರೆ ಕುಟುಂಬದಲ್ಲಿ ಸಮಸ್ಯೆ ಇದ್ದದ್ರಿಂದ, ನಮ್ಮ ತಂದೆಯವ್ರದ್ದು ದೊಡ್ಡ ಲಾಸ್ ಆದದ್ರಿಂದ ನನಗೆ ಸಾಕಷ್ಟು ತ್ಯಾಗ ಮಾಡಬೇಕಾಗಿ ಬಂತು. ಉಳಿಲಿಲ್ಲ ಆ ದುಡ್ಡು. ಒಂದು ಸ್ವಲ್ಪ ಮೋಸನೂ ಆಯಿತು. ಯಾರಿಗೂ ಒಂದು ಸ್ವಲ್ಪ ಬಿಸ್ನೆಸ್ಸಿಗೆ ಕೊಟ್ಟು ನೇರಾಗಿ ಮೋಸನೂ ಮಾಡ್ದೆ. ಒಂದಿಷ್ಟು ಲಕ್ಷಗಳೆಲ್ಲ ಹೋಯಿತು. ಹಾಗಾಗಿ ಸೊ ಲಕ್ಷಗಳಲ್ಲೇ ದುಡಿದು ಲಕ್ಷಗಳಲ್ಲೇ ಅದನ್ನು ಖರ್ಚು ಮಾಡಬೇಕಾದಂಥ ಸ್ಥಿತಿ ಆಗ ಇತ್ತು. ನನ್ನ ಜಾತಕದಲ್ಲೇ ಇದೆ. ಹೀಗೆ ಡಾಕ್ಟರ್ ಬಿ ವಿ ರಾಮನ್ ಅವರು ಕೂಡ ಅವರ ಅಜ್ಜನ ಜಾತಕದಲ್ಲಿ ಅದನ್ನು ತೋರಿಸಿದ್ದಾರೆ. ಬಿ ಸೂರ್ಯನಾರಾಯಣ ರಾವ್ ಭಾಳ ದೊಡ್ಡ ಜ್ಯೋತಿಷ ಆಗಿದ್ದರು, ದೊಡ್ಡ ಸ್ಕಾಲರ್ ಆಗಿದ್ದರು. ಮೈಸೂರು ಮಹಾರಾಜರಿಗೆ ಪರ್ಸನಲ್ ಅಸ್ಟ್ರಾಲಜರ್ ಆಗಿದ್ದರು ಅವರು. ಸೊ ಮೈಸೂರು ಮಹಾರಾಜರಿಗೆ ಆಗಿನ ಕಾಲಕ್ಕೆ ಸಂತಾನಕ್ಕೆ ಅವರೇನೋ ಪರಿಹಾರ ಸಜೆಸ್ಟ್ ಮಾಡಿದರು. ಸಂತಾನ ಆದಾಗ ಲೆಕ್ಕ ಹಾಕ್ಕೊಳ್ಳಿ, ಆಗಿನ ಕಾಲದಲ್ಲಿ 40-50ನೇ ದಶಕದ ಅವಧಿಯಲ್ಲಿ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರು ಅವರಿಗೆ 10,000 ಕೊಟ್ಟಿದ್ರಂತೆ. ಈಗಿನ ಕಾಲಕ್ಕೆ ಅದು ಎಷ್ಟು 1,000 ಕೋಟಿಗೆ ಆಗುತ್ತೋ ಗೊತ್ತಿಲ್ಲ. ಆದರೆ ಅವರದ್ದು ಹಾಗೆ ಶನಿ 2ನೇ ಮನೆಗೆ ಕನೆಕ್ಟಿವಿಟಿ ಇದ್ದದ್ರಿಂದ ಎಷ್ಟು ದುಡಿದ್ರೂ ಪಾಪ ಅದಷ್ಟು ಖರ್ಚಾಗಿ ಹೋಯಿತು. ಬಿಟ್ಟರೆ
ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಡಾಕ್ಟರ್ ರಾಮನ್ ಅವರು. ಹೀಗೆ ಶನಿಯ 2ನೇ ಮನೆಯ ಕನೆಕ್ಟಿವಿಟಿ ಅಥವಾ ಕೇತುವಿನ 2ನೇ ಮನೆಯ ಕನೆಕ್ಟಿವಿಟಿ ಜಾತಕದಲ್ಲಿ ಇದ್ದರೆ ದುಡ್ಡು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥವ್ರು ಲಿಕ್ವಿಡ್ ಕ್ಯಾಶನ್ನು ಹೆಚ್ಚಿಟ್ಕೊಳ್ಬಾರ್ದು, ಸ್ವಲ್ಪ ಆಸ್ತಿಯ ಮೇಲೆ ಹಾಕೋದನ್ನು ನೋಡಬೇಕು. ನಿಮ್ಮ ಹತ್ರ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತೇವೆ. ವೀಕ್ಷಕರೇ ನೋಡಿದ್ರಲ್ವಾ, ಉದ್ಯೋಗ ರಿಲೇಟೆಡ್ ಸಮಸ್ಯೆಗಳಿದ್ದಾಗ ನಿಮ್ಮ ಅದೃಷ್ಟವನ್ನ ಅನ್ಲಾಕ್ ಮಾಡೋದು ಹೇಗೆ ಅಂತ ಇವತ್ತು ತಿಳಿಸ್ಕೊಟ್ವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೇಗೆ ಸ್ಪೆಕ್ಯುಲೇಟ್ ಮಾಡಬಹುದು, ಹಾಗೆ ಅಂಚನ ಹಾಕೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.